ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಸೂಪರ್ ಇದ್ದೀರ ಅಂತ ಹೇಳಿ ನಾನು ಅನ್ಕೊಂಡೆ. ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ. ನಾನು ನಿಮ್ಮ ಸೂಪರ್ ಹುಡುಗಿ ಕಲ್ಬರ್ಗಿ ಬೆಳಗಿ. ವೆಲ್ಕಮ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್. ಈಗೇನಪ್ಪ ಮುಂಜಾನೆ ಇಷ್ಟು ಗಿಚ್ ರೆಡಿಯಾಗಿ ಗೀಸಿಂದ ಎಲ್ಲಿಗೆ ಹೊಂಟ ಅಂತಂದು ಗೀಸಿಂದ ವಿಚಾರ ಮಾಡ್ಲತ್ತೀರಿ. ಫಾರ್ ದ ಫಸ್ಟ್ ಟೈಮ್ ಎಲ್ಲಿಗೋ ಹೋಗ್ಬೇಕಂತ ಹೇಳಿ ಗೀಸಿಂದ ವಿಚಾರ ಮಾಡೀನಿ. ಅದು ಹೆಂಗೆ ಅಂದ್ರೆ ಸೋಲೋ ಹೊಂಟೀನಿ. ಏನು ಹೇಳ್ರಿ, ಸೋಲೋ ಸಿಂಗಲ್ ಪೀಸ್. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಎಲ್ಲಿಗಾದ್ರೂ ಬರ್ಬೇಕಂದ್ರೆ ಮಕ್ಕಳು ವಿಚಾರ ಮಾಡ್ತಿದ್ದೆ. ಅವ್ರ ಜೊತೆಗೆ ಬೇಕು, ಇವ್ರ ಜೊತೆಗೆ ಬೇಕಂತೇಳಿ ಗೀಸಿಂದ ಎಲ್ಲ ಇದು ಮಾಡ್ತಿದ್ದೆ. ಸೇಫ್ಟಿ ಅದೆಲ್ಲ ವಿಚಾರ ಮಾಡ್ತಿದ್ದೆ. ಬಟ್ ಎಲ್ಲರೂ ನನ್ನ ವಿಡಿಯೋ ಮಾಡೋದು ನೋಡಿ ಗೀಸಿಂದ ಈಕೆ ಮಕ್ಕಳು ಸ್ಟ್ರಾಂಗಳ ಅಂತಂದು ಸ್ಟ್ರಾಂಗ್ ಇದ್ದೀನಿ ಇಲ್ಲ ಅಂತ ಹೇಳಿ ಅಲ್ಲ. ಅಂದ್ರೂ ನಾನು ಎಲ್ಲಿಗಾರ ದೂರ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಒಬ್ಬಾಕಿ ಹೋಗಂಗಿಲ್ಲ. ಯಾರಿಗಾದ್ರೂ ಜೊತೆ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸಿಗೆ ಆಗಿರ್ಬೋದು, ಇಲ್ಲ ನನ್ನ ಫ್ಯಾಮ್ಲಿದಾಗ ಯಾರಿಗಾನೊಬ್ರಿಗೆ ಕರ್ಕೊಂಡು ಹೋಗ್ತೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಬರೀ ವೀಡಿಯೋಗಳ ಒಳಗಷ್ಟೇ ಗದ್ರದಲ್ಲ, ಸ್ವಲ್ಪ ಅದ್ರ ತಕ್ಕಂಗೆ ಇರಬೇಕು ಅಂತ ಅಳಗೀಸಿನ ವಿಚಾರ ಮಾಡಿ. ಆ್ಯಕ್ಚುಲಿ ವಿಚಾರ ಹೆಂಗೆ ಬಂತಂತಂದ್ರೆ, ಕೆಲವೊಂದು ಸಲ ನೋಡಿರಿ ಮನಸ್ಸಿಗೆ ಬೇಜಾರಾದಾಗ, ನೋವಾದಾಗ ಕೆಲವೊಂದು ಡಿಸಿಷನ್ಗಳನ್ನು ತೊಗೊತೀವಿ. ಆ ಡಿಸಿಷನ್ಗಳು ಒಂದೊಂದು ಸಲ ಒಳ್ಳೇದೇ ಆಗಿರ್ತಾವೆ. ಕೋಪದಾಗ ತೊಗೊಂಡು ಡಿಸಿಷನ್ಗಳು ಚೆನ್ನಾಗಿರಲ್ಲ, ಚಲೋ ಅಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಕೆಲವೊಂದು ಸಲ ಕೋಪದಾಗ ತೊಗೊಂಡಂತಹ ಡಿಸಿಷನ್ಗಳು ಭಾಳ ಚಲೋ ಇರ್ತಾವೆ, ಮನ್ಸಿಗೆ ನೆಮ್ಮದಿನೂ ಕೊಡ್ತಾವೆ. ಆ ಕ್ಷಣಕ್ಕೆ ನೆಮ್ಮದಿ ಯಾಕೆ ಕೊಡೋಲ್ರಾಗ ಬಟ್ ಬೆಸ್ಟ್ ಆಗಿರ್ತೈತಿ ಅಂತಂದೇಸಿಂದ ನನಗೆ ಅನ್ಸಾಕತ್ತೈತಿ. ನನಗೆ ಬೇಜಾರಾಗ್ಯದ. ಆ ಬೇಜಾರಿಂದನೇ ಎಲ್ಲಾದರೂ ಆಡ್ಕೊಂಡು ಬರ್ಬೇಕನ್ನೋ ಒಂದು ವಿಚಾರ ಮಾಡೀನಿ. ಅದರಿಂದ ನಂದೂ ಬೆನಿಫಿಟ್ ಐತಿ. ಬಟ್ ಆ ಒಂದು ಕಾರಣಕ್ಕೆ ಹೋಗಕತ್ತೀನಿ. ಬಟ್ ಸೋಲೋ ಹೋಗಕತ್ತೀನಿ. ನೋಡೋದು ಹೆಂಗಿರ್ತದೆ ಇವತ್ತು ನನ್ನ ಸೋಲೋ ಜರ್ನಿ ಅಂತೇಳಿ. ಜೊತೆಗೆ ಯಾರಿಲ್ಲ ಅಂತ ಯಾಕೆ ಅಂದ್ಕೊಳ್ಳಿ, ಇಷ್ಟು ಇಡೀ ಕರ್ನಾಟಕ ಮಂದಿ ನನ್ನ ಜೊತೆ ಇದ್ದೀರಿ ಅಂದಮೇಲೆ ಯಾಕೆ ಅಂಜಲಿ? ಹೌದಲ್ಲ, ಎಲ್ಲಿ ಹೋದ್ರೂ ನನಗೆ ಖೂನ ಹಿಡಿತಾರೆ, ಎಲ್ಲಿ ಹೋದ್ರೂ ನನಗೆ ಇದು ಮಾಡಿ ಅರೇ ರೇಷ್ಮಕ್ಕ ಅವರಲ್ಲ, ಅದು ಎಷ್ಟು ಗೊತ್ತಾ, ಎಷ್ಟು ಇದು. ನಾನೇ ಒಂದೊಂದು ಸಲ ನಾನು ಕಿವಿಗೆ ಬಿದ್ದರೂ ನಾನು ಇದು ಅವಾಯ್ಡ್ ಮಾಡಿಬಿಡ್ತೀನಿ. ಅವ್ರು ಖುಷಿಲೇನೋ ಮಾತಾಡಲಿ ಬಿಡು ಅಂತಂದ್ಗೇಸಿ. ಹೌದು, ನಾನೇ ರೇಷ್ಮಾ ಅಂತಂದ್ಗೇಸಿ ಹೋಗಿ ನನಗೆ ಇನ್ವೈಟ್ ಮಾಡ್ಕೊಂಡು, ನನಗೆ ಅದು ಇಷ್ಟ ಇಲ್ಲ. ಹೀಗೆ ಈಕಿ ರೇಷ್ಮಕ್ಕ ಅಲ್ಲ, ಅದು ಅಂತಾರೆ ನೋಡ್ರಿ ಲಾಸ್ಟಿಗೆ ಅಕ್ಕ ಅಂತಂದ್ಗೇಸಿ. ಅದೆಷ್ಟು ಖುಷಿ ಕೊಡೋಂಥ ವಿಷಯ. ಅಷ್ಟು ರೆಸ್ಪೆಕ್ಟ್ ಅದಲ್ಲ ಜನಗಳ ಮನಸ್ಸಿನಾಗ. ಆ ರೆಸ್ಪೆಕ್ಟ್ನ ನಾನು ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಹೇಳ್ತಾರೆ ಅರೆ ರೇಷ್ಮಕ್ಕ ಎಲ್ಲೋದಲ್ಲಿ ರೇಷ್ಮಕ್ಕ ಅಂತಂದ್ಗೇಸಿಂದ ಅದು ಖುಷಿ ಆಗ್ತೈತಿ. ಸೊ ಇಷ್ಟೆಲ್ಲ ಜನ ನನ್ನ ಹಿಂದೆ ಇರಬೇಕಾದ್ರೆ ನಾನು ಯಾಕೆ ಅಂಜಲಿ? ಈಗ ಸೋಲೋ ಹೋಗಕತ್ತೀನಿ ಅಂದ್ರೆ ನನಗೆ ಸೋಲೋ ಫೀಲ್ ಆಗಂಗಿಲ್ಲ. ಯಾಕಂತಂದ್ರೆ ಎಲ್ಲೋದ್ರೂ ಒಬ್ರು ಸಿಗ್ತಾರೆ, ಅವ್ರು ನನ್ನವರೇ ಅಲ್ಲ. ಇನ್ಸ್ಟಾ ಫ್ಯಾಮಿಲಿ ಆಗಿರ್ಬೋದು, ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು, ಫೇಸ್ಬುಕ್ ಫ್ಯಾಮಿಲಿ ಆಗಿರ್ಬೋದು, ಇದ್ರಾಗೆಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ, ನನ್ನ ಕೂನ ಹಿಡಿತಾರೆ ಅಂತಂದ್ರೆ ಅವ್ರು ನನ್ನ ಫ್ಯಾಮಿಲಿನೇ. ಸೊ ಹಾಗಾಗಿ ನನಗೆ ಭಯ ಇಲ್ಲ. ನನ್ನ ಈ ಸೋಲೋ ಜರ್ನಿ ಹೆಂಗಿರ್ತದೆ ಅಂಥೇಳಿ ನೋಡ್ರಿ, ಪೂರಾ ವೀಡಿಯೋ ಆ್ಯಂಡ್ ಸಪೋರ್ಟ್ ಮಾಡಿರಿ. ಔಟ್ಫಿಟ್ ಹೆಂಗೈತಿ ಒಂದ್ಸಲಿ? ಏನು ಔಟ್ಫಿಟ್? ಅದೇ ಔಟ್ಫಿಟ್, ಬರ್ಡೇ ಡ್ರೆಸ್ ಇದು. ಮನೇಲಿಂದ ತಳ ಬಿಟ್ಟು ನನ್ನ ನಡೆ ರೈಲ್ವೆ ಸ್ಟೇಷನ್ ಕಡೆ ಅಂತೇಳಿ ಸ್ಟೇಷನ್ ಕಡೆಗೆ ಸ್ಟೈಲ್ ಮಾಡ್ಕೊತ ಹೊಂಟೆ ಬಿಟ್ಟೆ ನೋಡ್ರಿ. ಫೈನಲಾಗಿ ಒಟ್ಟು ರೇಷ್ಮಾ ಅಂದರೆ ಸ್ಟೈಲ್ ಅಂದರೆ ರೇಷ್ಮಾ ಅಂತಂದು ಎಲ್ಲರಿಗೂ ಗೊತ್ತಾಗ್ಬಿಡ್ಬೇಕು. ಆ ನಮೂನಿ ಮಾಡ್ತೀನಿ ನೋಡ್ರಿ. ಹೋಗಿ ರೀಚ್ ಆದೆ ಸ್ಟೇಷನ್ಗೆ. ಆ್ಯಂಡ್ ನನ್ನ ಟ್ರೈನ್ ಬರೋಕ್ಕಿನ್ನ ಕೆಲವೇ ಕ್ಷಣಗಳವ ಅಂಥೇಳಿ ಗೊತ್ತಾಯಿತು. ಅದಕ್ಕೆ ಜಲ್ದಿ ಬಡ್ದಾಡ್ಕೊಂಡು ಹೋಗಿ ಗೇಸಿಂದ ನಿಂತ ಟ್ರೈನು ಬಂತು. ಆ್ಯಂಡ್ ಟ್ರೈನ್ದಾಗ ಕುಂತೂ ಕೂಡ ನನಗೆ AC ಕಡೆ, ಕಿಟಕಿ ಕಡೆ ಸೀಟ್ ಸಿಕ್ಕಿತ್ತು. ಬೊಕ್ಕಳು ಖುಷಿ. ಕಿಟಕಿ ಅಂತಂದ್ರೆ ಅವನು ಯಾರಿಗಿಷ್ಟ ಆಗಂಗಿಲ್ಲ. ಅದ್ರಾಗ ಆ ಕಿಟಕಿ ಹತ್ರ ಕುಂತು ಈ ಥರ ವ್ಯೂ ಎಂಜಾಯ್ ಮಾಡೋದು ಯಾರಿಗಿಷ್ಟ ಇರೋಂಗಿಲ್ಲ ಹೇಳ್ರಿ. ಮಸ್ತ್ ಎಂಜಾಯ್ ಅನ್ನಿಸ್ತೈತಿ ಈ ಥರ ವ್ಯೂಸ್ ಕಿಟಕಿ ಹತ್ರ ಕುಂತಿಗೀಸಿಂದ. ಇವು ನೋಡ್ರಿ ರಾಯಚೂರ್ದಾಗ ಶಕ್ತಿನಗರದ ಪವರ್ ಪ್ಲ್ಯಾಂಟ್ಸ್ಗಳು. ಈ ಪವರ್ ಪ್ಲ್ಯಾಂಟ್ಸ್ ಏನಂತ ನಿಮಗೆ ಗೊತ್ತಿರ್ತೈತಿ. ನಾ ಹೆಚ್ಚಿನ ಮಾಹಿತಿ ನಿಮಗೆ ಕೊಡಬೇಕಾಗಿಲ್ಲ ಅನ್ಕೊತೀನಿ. ಅದಾದ ಮೇಲೆ ನನ್ನ ಸ್ಥಳ ಬಂತು, ಸ್ಟೇಷನ್ ಬಂತು. ಇಳ್ಕೊಂಡು ಗೀಸಿಂದ ಹಾಗೆ ಒಂದು ವೀಡಿಯೋನ ಮಾಡಿದೆ. ನೀವು ನೋಡಿಬಿಡ್ರಿ ನಾ ಎಲ್ಲಿಗೆ ಬಂದೀನಿ ಅಂತೇಳಿ. ಫೈನಲಾಗಿ ನಿಮಗೂ ಗೊತ್ತಾಗ್ಬಿಡ್ಲಿ ಎಷ್ಟೊತ್ತಂತ ಕಾಯಿಸ್ಲಿ. ಹೌದಲ್ಲ ಗಾಯ್ಸ್, ನಾನು ಆದೋನಿಗೆ ಬಂದೀನಿ ನೋಡ್ರಿ. ಆದೋನಿಗೆ ಯಾಕೆ ಬಂದೀನಿ ಅಂತಂದ್ರೆ ಭಾಳ ಮಂದಿ ನನಗೆ ಹೇಳಕತ್ತಿದ್ರು ಇಲ್ಲಿ ಮಾರ್ಕೆಟಿಂಗ್ ಚಲೋ ಅದ, ಕ್ಲಾತ್ಸ್ ಚಲೋ ಸಿಗ್ತೈತಿ, ಬಟ್ಟೆ ಎಲ್ಲ ಚಲೋ ಸಿಗ್ತೈತಿ ಅಂತೇಳಿ. ಸೊ ಅದನ್ನು ನಾನು ಸರ್ಚ್ ಮಾಡೋಕೆ ಅಂತೇಳಿ ಗೀಸಿಂದ ಬಂದೀನಿ ನೋಡ್ರಿ ಆದೋನಿಗೆ. ಹೋಗ್ತಾನೆ ಹೊಟ್ಟೆ ಹಸಿವು ಐತೆ ಅಲ್ಲಿ ಯಾವುದೋ ಒಂದು ಹೋಟೆಲ್ದಾಗ.
ಚಿಕನ್ ಕರಿ ಮತ್ತು ಚಪಾತಿ ಆ್ಯಂಡ್ ಬಿರಿಯಾನಿ ತಿಂದಮೇಲೆ ಹ್ಯಾಂಡ್ ವಾಶ್ ಮಾಡ್ಬೇಕಂತೇಳಿ ಬಾತ್ರೂಮ್ಗೆ ಹೋಗಿದ್ದೆ. ಆ ಬಾತ್ರೂಮ್ದಾಗ ಕನ್ನಡಿ ಇಷ್ಟು ದೊಡ್ಡದಿತ್ತು. ಆ ಕನ್ನಡಿ ಒಳಗೆ ನನ್ನ ಮುಖ ಇಷ್ಟು ಭಾರಿ ಕಾಣಕತ್ತಿತ್ತು ಅಂದ್ರೆ ಅಷ್ಟು ಭಾರಿ ಕಾಣಕತ್ತಿತ್ತು. ಅದಕ್ಕೆ ಒಂದು ಪೋಸ್ ರೀ, ನಾವು ಹೆಣ್ಮಕ್ಳಿಗೆ ಗೊತ್ತಲ್ಲ, ಕನ್ನಡಿ ನೋಡಿದ್ರೆ ಸಾಕು ಅವು ಪೋಸ್ಗಳು ಆಟೋಮೆಟಿಕ್ಲಿ ಬರ್ತಾವೆ. ಅವು ನಮ್ಮ ಜಿನ್ನದಾಗೆ ಇರ್ತಾವೆ ರೀ ಅವು. ಅದಾದಮೇಲೆ ಊಟ ಆದಮೇಲೆ ಹೊರಗೆ ನಡಿ ಮುಂದೆ ನನ್ನ ನಡಿ ಮಾರ್ಕೆಟ್ ಕಡೆ ಅಂತೇಳಿ ಗೇಸಿಂದ ಅವು ಹೊಂಟ ಬಿಟ್ಟು ಹೋಗೋದಾದ್ಮೇಲೆ ಅಲ್ಲೆಲ್ಲ ಯಾವ್ದ್ಯಾವ್ದು ಬಟ್ಟೆ ಅಂಗಡಿಗಳವೆಲ್ಲ ಎಲ್ಲ ಬಟ್ಟೆ ಅಂಗಡಿಗಳನ್ನು ಅಂಗಡಿ ಮಾಡಿದೆ. ಫಸ್ಟ್ ಈ ಅಂಗಡಿಗೆ ಹೋದೆ. ಈ ಅಂಗಡಿಗೆ ಹೋದ್ಮೇಲೆ ಅವ್ರಿಗೆ ಹೇಳಿದೆ, ಇಲ್ಲ ನಾನು ಸೇಲರ್ ಇದ್ದೀನಿ, ನನಗೆ ಹೋಲ್ಸೇಲ್ ರೇಟ್ ಒಳಗೆ ಸ್ಯಾರೀಸ್ಗಳು ಬೇಕು ಅಂತಂದು ತೋರಿಸ್ರಿ ಯಾವ್ಯಾವ ಟೈಪ್ಸ್ ಅವ ನಿಮ್ಮ ಹತ್ರ ಅಂತಂದ್ರೆ ಇಷ್ಟೊಂದು ಟೈಪ್ಸ್ ತೋರಿಸಿದ್ರು. ಭಾಳ ಇಷ್ಟ ಆಯಿತು. ಅಂದರೆ ಅಷ್ಟು ಕ್ವಾಲಿಟಿ ಇತ್ತು, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋಷ್ಟು ಕ್ವಾಲಿಟಿ ಇರಲಿಲ್ಲ. ಪಟ್ಟು ಸೀರೆ ಅಂತ, ರೇಷ್ಮೆ ಸಿಲ್ಕ್ ಸ್ಯಾರಿ ಅಂತ, ಮತ್ತು ಇನ್ನೊಂದು ಯಾವ್ದ್ಯಾವ್ದು ಎಕ್ಸೆಟ್ರಾ ಹೇಳಿದ್ರು ಅವರು. ಇಷ್ಟನೂ ಅದು ಕಲರ್ಸ್ ಎಲ್ಲ ಭಾಳ ಚಲೋ ಇದ್ದು. ಬಟ್ ನನಗೆ ಪಡ್ತಾಳೆ ಬೀಳಪ್ಪಳೆ ಇದ್ದಿದ್ರೆ ನನಗೆ ಬಕ್ಕಳು ಕಾಸ್ಟ್ಲಿ ಹಾಕಕತ್ತಿದ್ರು ಅವ್ರನ್ನ. ಅದನ್ನೇ ಹೇಳಿದ್ರು, ಇಷ್ಟು ನನಗೆ ಕಾಸ್ಟ್ಲಿ ಹಾಕಿದ್ರೆ ಹೆಂಗೆ ನೀವು ಎಲ್ಲಿಂದ ತೊಗೊಂಡು ಬರ್ತೀರಿ, ಮ್ಯಾನುಫ್ಯಾಕ್ಚರ್ ಎಲ್ಲಿದ್ದು ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ರು, ಸೂರತ್ ಅಂತ ಹೇಳಿದ್ರು. ಅಯ್ಯೋ ದೇವ್ರೇ ಅಂತೇಳಿ ಹಣಿಗೆ ಕೈ ಹಚ್ಕೊಳಿಟ್ಟಿಗೆ ಇಲ್ಲೊಬ್ರು ನನ್ನ ಫ್ಯಾನ್ ಬಂದರು, ನೀವು ರೇಷ್ಮೆ ಅವ್ರಲ್ರಿ, ನಿಮ್ಮ ವೀಡಿಯೋ ನಾವು ನೋಡ್ತೀವಿ ರೀ ಅಂತೇಳಿ. ಎಷ್ಟು ಖುಷಿ ಆಗ್ತದೆ ರೀ ಮಾತು ಕೇಳಿಗಿಸಿಂದ. ಹೌದು ರೀ ಅಂತೇಳಿ ಅಲ್ಲಿ ಕಲೆಕ್ಷನ್ಸ್ಗಳು ಮತ್ತು ಅಲ್ಲಿ ರೇಟು ಭಾಳ ಅದಂತೇಳಿ ನಾ ಮತ್ತೆ ಮುಂದಕ್ಕೆ ಬಂದೆ. ಇದು ಯಾವುದೋ ಒಂದು ಶಾಪ್ ಒಳಗೆ ಹೋಗಿದೆ, ಹೋಲ್ಸೇಲ್ ಶಾಪ್ ಒಳಗೆ. ಇಲ್ಲಂತೂ ಮಂದಿನೇ ಇರಲಿಲ್ಲ, ಬರೀ ಅವರೇ ಕುಂತು ನಾನು ಹೊಡ್ಯಾಕತ್ತಿದ್ರು. ಹೋಗಿ ಕೇಳಿದೆ, ನಾನು ಕೇಳಿದೆ ಅವ್ರು ತೋರಿಸ್ಬೇಕು ಎಕ್ಸಾಕ್ಟಾಗಿ, ನೋಡಿರಿ ಹಂಗೆ ರೀ ಹಿಂಗೆ ಅಂತ ಏನಾರು ಕನ್ವಿನ್ಸ್ ಮಾಡ್ಬೇಕು, ಮಾಡಲಿಲ್ಲ ಅವ್ರು. ಸೊ ಅಲ್ಲಿಂದ ಮತ್ತೆ ಬೇರೆ ಅಂಗಡಿಗೆ ಹೋದೆ. ಅವ್ರು ಏನಂದ್ರು, ಮೇಲೆ ಅದ ನೋಡ್ರಿ ಅಲ್ಲಿ ಹೋಗ್ರಿ ಅಂತಂದ್ರು. ಹೋಗ್ತೀನಿ ಫುಲ್ಲು ಕತ್ತಲ. ನಂದು 12 ಆಗಿಬಿಡ್ತು ನೋಡ್ರಿ, ಗುಂಡಿಗೆ ಡಸ್ ಅಂತ. ನಂದು ಇದೇನಪ್ಪ ಕತ್ಲ ಅಂದಾಗ ಕರ್ಕೊಂಡು ಬಂದ್ರೆ ಅಲ್ಲಿ ಏನು ಮಾಡ್ತಾರೆ, ಸುಳ್ಳು ಮಕ್ಕಳು ಅನ್ನಂಗೆ ಆಗಿಬಿಟ್ಟಿತ್ತು ನನಗೆ ಟೆನ್ಷನ್ದಾಗ. ಆಮೇಲೆ ಯಾರಿದ್ರಿ ಯಪ್ಪ ಇಲ್ಲೆಲ್ಲ ಕತ್ಲಾದ ಅಂತ ಅನ್ನೋಣ. ಅವ್ರು ಓಡಿ ಬಂದು ಗೇಸಿಂದ ಪಾಪ ಲೈಟ್ ಹಾಕಿದ್ರು ನೋಡ್ರಿ. ಆ ಲೈಟ್ ಹಾಕಿದ್ಮೇಲೆ ಈ ಅಂಗಡಿ ಎಷ್ಟು ಭಾರಿ ಅಂದ್ರೆ ಅಷ್ಟು ಭಾರಿ ಕಾಣಕತ್ತಿತ್ತು. ಖುಷಿ ಆಗ್ಬಿಡ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂತಹ ಕಲೆಕ್ಷನ್ಸ್ ಏನಾರು ಸಿಗ್ಬೋದೇನೋ ಇಲ್ಲಿ ಅಂತಂದ್ಗೇಸಿಂದ ಇನ್ನೂ ಆಸೆ ಹುಟ್ಟಿತ್ತು ನನಗೆ. ಬಟ್ ಅದಕ್ಕಿಂತ ಚಲೋನೇ ಕ್ವಾಲಿಟಿ, ಅದಕ್ಕಿಂತ ಚಲೋ ಕಲೆಕ್ಷನ್ಸ್ಗಳೇ ಇದ್ದು. ಬಟ್ ಅವು ನಾನು ತರಪ್ಲೇ ಇರಲಿಲ್ಲ ಗೈಸ್. ಯಾಕಂತಂದ್ರೆ ಈ ಥರ ಎಲ್ಲ ನನ್ನ ಟ್ರೆಂಡ್ ಒಳಗೆ ಏನು ನಡೆದದಲ್ಲ ಅದನ್ನು ಸೇಲ್ ಮಾಡ್ಬೇಕನ್ನೋಕೆ. ನಾನು ಯಾವಾಗಲೂ ಟ್ರೆಂಡ್ನಾಗೆ ಇರ್ತೀನಿ ಅಂದರೆ ನಾನು ಸೇಲ್ನು ಟ್ರೆಂಡ್ನಾಗೆ ಇರಬೇಕು. ಸೊ ಇವೆಲ್ಲ ಹಳೆ ಡಿಸೈನ್ಸ್. ಸೊ ಅದಕ್ಕೆ ಬೇಡಪ್ಪ ನಿಮಗೆ ನಿಮ್ಮ ಅಂಗಡಿಗೆ ಒಂದು ದೊಡ್ಡ ನಮಸ್ಕಾರ ಅಂತೇಳಿ ಮುಂದೆ ಬರ್ತಾ ಇಲ್ಲೊಂದು ಸ್ವೀಟ್ ಅಂಗಡಿ ಇತ್ತು. ಆ ಸ್ವೀಟ್ ಅಂಗಡಿ ಒಳಗೆ ಬನ್ನು ಮತ್ತು ಖವಾ ಚಲೋ ಸಿಗ್ತೈತಿ, ಮಸ್ತ್ ಸಿಗ್ತೈತಿ. ಸೊ ಅದನ್ನು ತಿಂದ್ರಾಯ್ತು ಅಂತಂದೇಸಿಂದ ಹೋದೆ. ನಿಮಗೆ ತೋರಿಸ್ತೀನಿ ನೋಡಿರಿ ಆ ಶಾಪ್, ನೋಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನೀವು ಹೋದ್ರೆ ಅಲ್ಲಿ ತಿನ್ನಿರಿ. ಇದು ಬನ್ ಖವಾ ಹೆಂಗಿರ್ತದೆ ಅಂತಂದ್ರೆ ಒಂದ್ಸಲ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿರಿ. ನಿಂತರಪ್ಪ ಇದು ಫೋನ್ ಇಡ್ತೀನಿ ಇಲ್ಲಿ. ಅವನು ಒಬ್ಬೊಬ್ಬರೇ ಹೋದರೆ ಕಷ್ಟ ಇದೆ ನೋಡಿರಿ. ಈ ಥರ ಬನ್ ಇರ್ತೈತಿ, ಬನ್ ನಡ್ಬಾರ ಕಟ್ ಮಾಡಿಸಿ ಹಿಂಗೆ ಖವಾ ಹಾಕ್ತಾರೆ. ಅದನ್ನು ತಿಂದಮೇಲೆ ಸ್ವಲ್ಪ ಬಾಯಿ ಖಾರ ಮಾಡ್ಕೊಳ್ಳಿ ಅಂತಂದು ಖಾರನೂ ಕೊಟ್ಟಿರ್ತಾರೆ. ನಾನು ಖಾರ ತಿಂದಿಲ್ಲ, ಬನ್ನಷ್ಟೇ ತಿಂದ್ಗೇಸಿಂದ ನನ್ನ ನಡೆ ರೈಲ್ವೆ ಸ್ಟೇಷನ್ ಕಡೆ ಅಂತಂದ್ಗೇಸಿಂದ ನಾನು ಹೊಂಟು ಬಂದುಬಿಟ್ಟು ನೋಡ್ರಿ. ಯಾಕಂತಂದ್ರೆ ನನ್ನ ಟ್ರೈನು 3:30 ಗೈಸ್, ರಿಟರ್ನ್ ಟ್ರೈನ್. ನಾ ಅಲ್ಲೆಲ್ಲ ಓಡಾಡಿ ಬಂದ ಜಾಗಕ್ಕೆ ಏನು ಅಂತಾರಲ್ಲ, ಬಂದ ಜಾಗಕ್ಕೆ ಸುಂಕ ಇಲ್ಲ ಅಂತೇನು ಅಂತಾರಲ್ಲ, ನಾನೇನಾದ್ರು ಮಿಸ್ಟೇಕ್ ಹೇಳಿದೆ ಅಂತಂದ್ರೆ ಸ್ವಲ್ಪ ಕರಪ್ಷನ್ ಮಾಡ್ಕೊಂಡು ಬಿಡ್ರಿ. ಹಂಗಂತ ಹೇಳಿ ಅಲ್ಲಿಂದ ಹೊಂಟು ಬಂದುಬಿಟ್ಟು ನೋಡ್ರಿ. ನನ್ನ ನಡೆ ರೈಲ್ವೆ ಸ್ಟೇಷನ್ ಕಡೆ ನಾವು ಗೊತ್ತಿರಲಾರ್ದು ಊರಿಗೆ ಬಂದ್ಗೇಸಿಂದ ನಾಯಿ ತಿರುಗಿದಂಗೆ ತಿರುಗಿ ಈಗ ಆಟೋಕೆಲ್ಲಿ ಹೋಗಲಿ ನಡ್ಕೊತ ಹೋದ್ರಂತ ನಡ್ಕೊಂಡು ಹೋಗ್ಲತ್ತೀನಿ ನೋಡ್ರಿ. ಮಂದಿ ಎಲ್ಲ ನನಗೆ ನೋಡ್ತಾರೆ. ಅದ್ರಾಗ ಆ ದೋನಿದಾಗೂ ನಮ್ಮ ಫ್ಯಾನ್ಸ್. ಅಕ್ಕನ ಹವ ಬಕ್ಕಳು ಐತಿ, ಆ ದೋನಿದಾಗೂ ನಮ್ಮ ಫ್ಯಾನ್ಸ್. ನೋಡಿರಲ್ಲ ಸೀರೆ ಅಂಗಡಿ ಒಳಗೆ, ಅಕ್ಕ ನೀವು ಬಂದಿರಿ ಅಕ್ಕ ಅಂತೇಳಿ ಎಷ್ಟು ರೆಸ್ಪೆಕ್ಟ್ ಆಗ್ತದೆ. ಇಲ್ಲೇ ಅದ ಅಂತ ಹೇಳಿ ನಡ್ಕೊಂಡು ಹೊಂಟೀವಿ ನೋಡಮ್ಮ, ಎಲ್ಲರ ಗೊತ್ತಾಗ್ತದೆ. ಗಾಯ್ಸ್ 3:30 ಟ್ರೈನ್ ಅದ, ನಡ್ಕೊಂಡು ಅಳ್ಳಾಡ್ಕೊಂತ ಹೋಗೈತಿ ರೋಡಿನ ಮೇಲೆ. ಅದೇನಾರು ಮಿಸ್ ಆಯ್ತು ಅಂತಂದ್ರೆ ಮತ್ತೆ ಯಾವಾಗಾದ್ರೂ ಏನು ಸುದ್ದಿ ನಾವು ಗೊತ್ತೇ ಇಲ್ಲ, ಏನು ಇನ್ಫಾರ್ಮೇಷನ್ ಇಲ್ಲ, ಸುಮ್ಮ ಬರೋದು ಹೋಗೋದು. ಏನಂತಾರೆ, ಕಲಬುರ್ಗಿ ಒಳಗೆ ಸ್ಟೇಷನ್ ಐತಿ, ಬಂದಿಂದ್ರದು ಯಾವ್ದು ಬರ್ತಾವೋ ಟ್ರೈನ್ಗಳು ಅದಕ್ಕೆ ಹತ್ತೋದು ಬಂದುಬಿಡೋದು, ಎಲ್ಲರೂ ಒಂದು ಸ್ಟಾಪಿಗೆ ಇಳಿಯೋದು, ಅಡ್ಯಾಡೋದು ಮತ್ತು ಹೋಗ್ಬಿಡೋದು. ಹಿಂಗೈತಿ. ಏನು ಸ್ಕೆಡ್ಯೂಲ್ ಇರಲಾರ್ದು, ಏನು ಇನ್ಫಾರ್ಮೇಷನ್ ಇರಲಾರ್ದು ಸುಮ್ಮನೆ ಓಡಾಡೋದು, ಹುಚ್ಚನಾಗಿ ಓಡಾಡ್ದೆ. ಅಂತೂ ಇಂತೂ ಸ್ಟೇಷನ್ಗೆ ರೀಚ್ ಆಗೀನಿ. ಇನ್ನೂ ರೀಚ್ ಆಗಿಲ್ಲ, ಅಷ್ಟು ದೂರ ಐತಿ. ಬಟ್ ಇದಕ್ಕೆ ಬಂದೀನಿ. ಸೊ ಹಾಗಾಗಿ ಓ ಮೈ ದೇವರೇ, ಉಂಡಗೀಸಿಂದ ದಾರಿ ನಡೆಯೋದು ಬಹಳ ಕಷ್ಟ ಐತಿ ನೋಡ್ರಿ.
ಯಾಕಂದ್ರೆ ಹೊಟ್ಟೆ ತ್ರಾಸ ಆಗ್ತೈತಿ. ಗುಡುಗುಡು ಮಾಡ್ತೈತಿ ಗುಡುಗುಡು ಮಾಡ್ತೈತಿ ಇದನ್ನು ಮಾಡ್ತೈತಿ, ದಮ್ ಬರ್ತೈತಿ. ಚಲೋ ಈಗ 3:30 ಸ್ಟೇಷನ್ಗೆ ಟ್ರೈನ್ ಬರ್ತೈತಿ. 3:30 ಕುಂತೀನಿ ಅಂತಂದ್ರೆ ಅಲ್ಲಿ ಎಷ್ಟು ಒಂದು 8:30 ತನಕ ಇರ್ಬೋದು ನಾ ಕಲಬುರ್ಗಿ ಒಳಗೆ. ಆ್ಯಕ್ಚುಲಿ 4:15 ತಾಸು ಹಾದಿ ಐತಿ, ಗೊತ್ತಾಗ್ತೈತಿ. ಬರೋವಾಗ 9 ಟ್ರೈನಿಗೆ ಬಂದಿದ್ದೆ, 1:15 ಇಳಿದೀನಿ. ಭಾಳ ಲೇಟಾಗಿ ಬಂದಾನ. ಈಗ ಹೋಗಾಗ ಎಷ್ಟೊತ್ತಿಗೆ ಹೋಗತ್ತನ ಅವನಿಗೆ ಗೊತ್ತು. ಆದೋನಿ ರೈಲ್ವೆ ಸ್ಟೇಷನ್, ನಾನು ವೀಡಿಯೋ ಮಾಡೋದು ನೋಡಿ ಹುಡುಗಿಯರು ರಗ್ಲತ್ತಾರ, ಈಗ ಏನಾಗಿದೆ ಈಗ ಚಿಡದೀನಿ ಯಾಕೆ. ಫೈನಲಿ ಸ್ಟೇಷನ್ ಬಂದು ಟಿಕೆಟ್ ತಗೊಂಡು ವೇಟಿಂಗ್ ಫಾರ್ ಮೈ ಟ್ರೈನ್. ಯಾವ ಪ್ಲಾಟ್ಫಾರ್ಮ್ದಾಗ ಬರ್ತೀವಿ ಅಂತ ಗೊತ್ತಿಲ್ಲ, ಬಂದು ನಿಂತೀನಿ ಸುಮ್ಮನೆ. ಒಂದ್ರಾಗೆ ಬರ್ತದೆ ಪ್ಲಾಟ್ಫಾರ್ಮ್. ಇವರೇ ನೋಡ್ರಿ, ನನಗೆ ನೋಡಿ ನಗವ್ರು. ಗೊತ್ತಿಲ್ಲ ಈಗ ಬಿಟ್ಟಿನಿ ಅಂತಂದ್ರೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀನಿ ಅಂತ ಹೇಳಿಗಿಸಿಂದ. ಬಟ್ ಹೋಗ್ತೀನಿ, ಹೋಗಿದ್ಮೇಲೆ ವೀಡಿಯೋ ಮಾಡೇಬೇಕಲ್ಲ, ಕಡೆ ಮಾಡ್ತೀನಿ ಎಷ್ಟು ಗಂಟೆಗೆ ರೀಚ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ನೈಟ್ ಡ್ಯೂಟಿ ಹೋಗಬೇಕು. ಬಾಯ್ ಬಾಯ್. ಗುಲ್ಬರ್ಗ जा रहे, आप कहाँ जा रहे? ರಾಯಚೂರು ಹೋಗ್ತಾರಂತ ಅವ್ರ ಸಂಗಟೆ ಹೋಗ್ತೀನಿ ನಾನು, ಜನರಲ್ ಟ್ರೈನ್ ಇದ್ರಾಗ. Alhamdulillah so much in there. क्या पकड़ना? ಜಸ್ಟ್ ಹೀಗೆ ನಾನು ಹೀಗೆ ಇದ್ದೀನಿ. ಯಾದಗಿರಿ ಬಂದ ತಕ್ಷಣ ಹುಷಾರಾಗೈತಿ. ಮಕ್ಕೊಂಡು ಬಿಟ್ಟಿದ್ದು ಅಲ್ಲಿಂದ ಬಿಟ್ಟದಕ್ಕೆ. ನನಗೆ ಆ್ಯಕ್ಚುಲಿ ಟಿ ಸಿ ಬಂದು ಎಬ್ಸಿದ್ದು ಹೇಳ್ರಿ, ಯಾಕಂದ್ರೆ ಅವನಿಗೆ ನಾ ಅಮೌಂಟೇ ಪೇ ಮಾಡಿರಲಿಲ್ಲ. ಅವ ಈಗ ಬಾಡಿ ಬಂದ ತಕ್ಷಣ ಹಿಡಿದು ಬಿಡ್ತಾನೆ. ಸೊ ಅದಕ್ಕೆ ಬಂದು ಎಬ್ಸೆ ನಾವು ಪೇಮೆಂಟ್ ಇಸ್ಕೊಳ್ಳೋ ಸಲಂದು ಸ್ವಲ್ಪ ಫ್ರೆಶ್ ಅಪ್ ಆದರೆ ಇತ್ತು ಅಂತ ಹೇಳಿ ಬಾತ್ರೂಮ್ ಬಂದಿನಿ. ಚೂಚೋ ಅಷ್ಟೇ. ಲಾಸ್ಟ್ ಟೈಮ್ ನಾನು ಸೂರತ್ ಹೋದಾಗ ಏನು ತೋರಿಸಿದ್ದಲ್ಲ ಬಾತ್ರೂಮ್ ಭಾಳ ಹೈಜೀನ್ ಅದ ಅಂತೇಳಿ. ಅಷ್ಟೇ ಹೈಜೀನ್ ಅಲ್ಲ ಇಲ್ಲಿ. ಹೈಜೀನ್ ಅಂತಂದ್ರೇನು ಕ್ಲೀನ್ ಅದ, ಬಟ್ ಮೇಂಟೆನೆನ್ಸ್ ಅದೇನು ಏನೂ ಇಟ್ಟಿಲ್ಲ ಇಲ್ಲಿ. ನ್ಯಾಪ್ಕಿನ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಅದಕ್ಕೆ ಏನು ಹೇಳ್ತಾರಪ್ಪ, ಹಂಗೆ ಮಾತಾಡ್ತೆ ವರ್ಡ್ಗಳೇ ನೆನ್ಕೋಗ್ಬಿಡ್ತಾವೆ. ಏನಾಗಿದೆ ಏನು ಸುದ್ದಿನ ಕಚ್ಚಾ ಬಾದಾಮ್ ತಿನ್ನಬೇಕೋ ಏನು ಸುದ್ದಿನ ಕಡೆ. ನಿಜ ನಾನು ಏನಾರು ಹೇಳ್ಬೇಕಂತಂದ್ರೆ ಬಂದಿದ್ರೆ ಪಟ್ ಅಂತ ನೆನ್ಕೋಗ್ಬಿಟ್ಟವು, ಮಾತೆ ನೆನ್ಕೋಗ್ಬಿಡ್ತು. ಅದು ಏನಂತಾರ ಅನ್ನೋದೇ ನೆನ್ಕೋಗ್ಬಿಡ್ತು. ಈ ಥರ ಆಗೋದಕ್ಕೆ ಭಾಳ ಸಲ ಇತ್ತು ನನಗೆ. ಇದಕ್ಕೂ ಏನಾದ್ರು ಕಾಯಿಲೆ ಅಂತಾರ, ಏನು ಸುದ್ದಿ ಡಿಸೀಸ್ ಅಂತೇಳಿ ಒಂದ್ಸಲ ಹೆಜ್ಜೆಗೆ ಬರ್ತದೆ ನನಗೆ. ಸರಿ ಬಿಡ್ರಿ, ಏನಂತ ಒರೆಸ್ಕೊಳ್ಳೋದು ಆಯಿತಾ. ಟಿಶ್ಯೂ ಈಗ ನೆನಪು ಟಿಶ್ಯೂ ಏನೂ ಇಲ್ಲ ಇಲ್ಲಿ. ನಮ್ಗೆ ತಗೋಬೇಕಂತ ಬಂದಿಲ್ಲ ದಿಮಾಕ್ ಮಾಡ್ಕೊಂಡಿಸಿ. ಆದರೆ ಏನು ಮಾಡಬೇಕು, ತಗೊಂಡೆ ಫೇಸ್ ವಾಶ್ ತೊಗೊಂಡಿದ್ದೀನಿ. ಇನ್ನೇನು ಕೆಲವೇ ಹೊತ್ತಲ್ಲಿ ನಾನು ಕಲಬುರ್ಗಿನ ತಲುಪಲಿದ್ದೇನೆ. ನನ್ನ ಬ್ಯಾಗ್ನ ಹೆಂಗೆ ನೇತಾಕಿ ನೋಡಿ ಗೈಸ್. ಈ ಅದ್ಭುತ ನೋಡ್ರಿ, ಇದನ್ನ ಫಾರ್ ಎಮರ್ಜೆನ್ಸಿ ಏನಾದ್ರು ಇದ್ರೆ ಬ್ರೇಕ್ ಮಾಡಿ ತೆಗಿಬೇಕಂತ. ಇದನ್ನೇ ಬ್ರೇಕ್ ಮಾಡೋಕೆ ಇನ್ನೊಂದು ಸುತ್ತುಳಿ ಬೇಕು, ಅದೇ ಎಲ್ಲಿಂದ ತರಬೇಕು, ಎಂತೆಂಥ ತಲೆ ಇರ್ತಾವಂತೇನೆ. ಇದು ನೋಡ್ರಿ ಈವ್ನಿಂಗ್ ವ್ಯೂ ಎಷ್ಟು ಭಾರಿ ಐತಿ ಅಂದ್ರೆ ಅದನ್ನು ನೋಡಿದ್ರೆ 2 ಕಣ್ಣು ಸಾಲಾಗತ್ತಿಲ್ಲ ನೋಡ್ಲಾಕ. ಆ್ಯಂಡ್ ಮನಸ್ಸಿಗೆ ಇಷ್ಟು ನೆಮ್ಮದಿ ತೃಪ್ತಿ ಕೊಡಕತ್ತೈತಿ ಅಂತಂದ್ರೆ ಹೇಳೋಕ್ಕಾಗಲ್ಲ, 2 ವರ್ಡ್ಗಳು ಸಾಲಾಗತ್ತಿಲ್ಲ. ಅದಾದಮೇಲೆ ಶಹಾಬಾದ್ ಈವ್ನಿಂಗ್ ಸಿಮೆಂಟ್ ಫ್ಯಾಕ್ಟ್ರಿ ವ್ಯೂ ನೋಡ್ರಿ, ಇದು ಮಸ್ತ್ ಕಾಣ್ತೈತಿ. ಮಾರ್ನಿಂಗ್ ಒಂಥರ ಕಾಣಿಸ್ತೈತಿ, ಈವ್ನಿಂಗ್ ಒಂಥರ ಕಾಣಿಸ್ತೈತಿ. ಅದು ನೋಡ್ಕೊತೆ ಕಲಬುರ್ಗಿ ರೈಲ್ವೆ ಸ್ಟೇಷನ್ ರೀಚ್ ಆದ ನೋಡ್ರಿ. ರೀಚ್ ಆಗೋಣನೇ
ಸೀದಾ ಫೋನ್ ತೆಗೆದಿಸಿ ವಿಡಿಯೋ ಮಾಡಿದೆ. ಎಸ್ ನಾನು ಬಂದು ರೀಚ್ ಆಗಿನಿ ಅಂತೇಳಿ, ಯಾಕಂತಂದ್ರೆ ಬೇಕಲ್ಲ ಪ್ರೂಫ್. ಸೊ ಹಂಗಾಗಿ चलो आई एम रीच कलबुर्गी. घर जाएंगे, घर जाके ड्यूटी जाएंगे. हो गाइस ಫೈನಲಿ ಮನೆಗೆ ರೀಚ್ ಆಗಿ ನೋಡ್ರಿ. ಸುಸ್ತಾಯ್ತು ಓಡಾಡಿಗೆಸಿಂದ. ಈಗ ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿಗೆಲ್ಲ ಹಾಜರಿ ಆಗಿಗೆಸಿಂದಾನೆ ಬಂದೇನೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನಾ ಈ ಅವತಾರದಾಗ ಎಲ್ಲಿ ಹೋಲಕತ್ತೈತಿ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಅಂತ ಹೇಳಿ ಬಂದೀನಿ. ನೋಡೋಣ ಏನಾಗ್ತದ ಅಂತ ಹೇಳಿಗೆಸಿಂದ. ವೇಟ್ ಗಾಯ್ಸ್, ಇವತ್ತೆಲ್ಲ ಪೂರ ಓಡಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ನಾನು ಆ್ಯಕ್ಚುಲಿ ಯಾಕೆ ಹೋಗಿದ್ನಪ್ಪ ಅಂತಂದ್ರೆ ಮೇನ್ ಮ್ಯಾಟ್ರ್ ನಿಮಗೆ ಹೇಳಿಲ್ಲ. ನಾನಿಲ್ಲ ಇಲ್ಲಿ ದಿನ ಯಾಕೆ ಹೋಗಿದ್ದೆ ಅಂತ ಆ್ಯಕ್ಚುಲಿ ವಿಡಿಯೋಲ್ಲ ನೋಡಿ ಗೊತ್ತಾಗಿರ್ತದೆ ನಿಮ್ಗೆ. ಬಟ್ ನಾನು ಬೊಂಬೈ ಮತ್ತು ಸೂರತ್ಗೆ ಹೋಗಿದ್ದೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೂರತ್ತೇ ಅಲ್ಲ. ಅಲ್ಲಿಂದ ಕೆಲವೊಂದು ಸ್ಯಾರೀಸ್ಗಳನ್ನು ತೊಗೊಂಡು ಬಂದಿನಿ. ಚಲೋ ಕ್ವಾಲಿಟಿ ಅವ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡೋದೇ ಇಲ್ಲ, ಎರಡನೇ ಮಾತೇ ಇಲ್ಲ. ಬಟ್ ನನಗಲ್ಲಿ ಭಾಳ ಕಾಸ್ಟ್ಲಿನೂ ಬಿತ್ತು. ಸೂರತ್ ಅಂದ್ರೆ ಭಾಳ ಕಮ್ಮಿ ರೇಟ್ ಇರ್ತದೆ, ಬಜೆಟ್ ಫ್ರೆಂಡ್ಲಿ ಇರ್ತದೆ ಅಂತಂದು. ಬಟ್ ನನಗೆ ಅಷ್ಟೇನು ಅನಿಸಿಲ್ಲ, ಯಾಕಂದ್ರೆ ಕಾಸ್ಟ್ಲಿನೇ ಇತ್ತು. ನಾನು ಕಾಸ್ಟ್ಲಿ ಬಿದ್ದರೂ ನಾನೇನು ಅಷ್ಟೊಂದು ಈಗ ಏನು ರಿಟೇಲ್ಸ್ ರೇಟ್ ಕೊಡಾಕತ್ತೀನಲ್ಲ, ಬರೀ 10% ಅಷ್ಟೇ ಮಾರ್ಜಿನ್ ಇಟ್ಟಿನ. ಅದಕ್ಕೆ ಜಾಸ್ತಿ ಗಳಿಸಿ ಇದು ಮಾಡ್ಬೇಕಂತಿಲ್ಲ. ನಾನು ಆ್ಯಕ್ಚುಲಿ ಯಾಕೆ ಹೋಗಿನಪ್ಪ ಅಂತಂದ್ರೆ ಭಾಳ ಮಂದಿ ಹೇಳಕತ್ತಾರೆ ಇಲ್ಲ ಸೂರತ್ಗಿನ ಅದು ಭಾರಿ ಬೆಸ್ಟ್ ಅದ, ಅದು ನೀ ಅಂತ ಇದು ಹೆಂಗೆ ಖಾಲಿ ಇದ್ದಲ್ಲ ಒಂದ್ಸಲಿ ಸ್ಯಾಂಪಲ್ ಹೋಗಿ ನೋಡ್ಕೊಂಡು ಬರೋಣ ಅಂತ ಮೀನ್ಸ್ ಹೋಗಿದ್ದು. ನಾನು ಅವ್ರೂ ಸೂರತ್ದಿಂದಲೇ ತಂದು ಮಾರ್ತಾರೆ. ಅವರು ಹೋಲ್ಸೇಲ್ ಅಂತೇಳಿ ಹಾಕ್ತಾರೆ, ರಿಟೇಲ್ ರೇಟೇ ಕೊಡ್ತಾರೆ. ಕ್ವಾಲಿಟಿ ನೋಡ್ರಿ, ರೇಟ್ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗಿರ್ತದೆ. ನಾನು ಕ್ವಾಲಿಟಿ ಇಲ್ಲ ಅಂತ ಹೇಳಂಗಿಲ್ಲ, ಯಾವುದಾದ್ರೂ ಭೀ ಕ್ವಾಲಿಟಿ ಅದಾವ. ನಾವು ಹೆಂಗೆ ಅಮೌಂಟ್ ಕೊಟ್ಟು ತೊಗೊತೀವಿ ಹಂಗೆ ಕ್ವಾಲಿಟಿ ಅದ. ಸೊ ಬಟ್ ನನಗಿಷ್ಟ ಆಗೋ ಥರ ನನಗೇನು ಕ್ವಾಲಿಟಿ ಇತ್ತು. ಬಟ್ ನನಗೇನು ಅಂದ್ರೆ ಹೆಂಗೆ ಏನಂತಾರೆ, ಅವ್ರು ಹೋಲ್ಸೇಲ್ ರೇಟ್ ನನಗೆ ಕರೆಕ್ಟ್ ಹಾಕಿದ್ರೆ. ಆ್ಯಂಡ್ ನನಗೆ ಡಿಸೈನ್ಸ್ ಮತ್ತು ಟ್ರೆಂಡಿಂಗ್ ಇದ್ದು ಕ್ಲಾತ್ಸ್ ಸಿಕ್ಕಿಲ್ಲ, ಸ್ಯಾರಿಗಳು ಸಿಕ್ಕಿಲ್ಲ ಅಲ್ಲಿ ನನಗೆ. ಸೊ ಹಾಗಾಗಿ ನಾನು ಬಿಟ್ಟುಬಿಟ್ಟೆ ಅಲ್ಲಿ ಹೋಗೋದು. ಯಾಕಂದ್ರೆ ನಾನು ನೋಡೋಕ್ಕಂತ ಹೋಗಿದ್ದೆ, ತೊಗೊಳಕ್ಕಂತ ಹೋಗಿರಲಿಲ್ಲ. ಹೆಂಗೆ ಅಂತೇಳಿ ಎಲ್ಲ ನೋಡ್ಕೊಂಡು ಬಂದೆ. ಸೊ ನನಗೆ ಗೊತ್ತಾಗಿದ್ದು ಒಂದೇ, ಸೂರತ್ ಅಷ್ಟೇ. ಎಲ್ಲಿ ಹೋದರೂ ಭೀ ಅವ್ರು ಹೋಲ್ಸೇಲ್ ಅಂತ ಹೇಳ್ತಾರೆ. ಬಟ್ ಅವರು ಒಂದಿಷ್ಟು ಮಾರ್ಜಿನ್ ಇರಲಾರ್ದು ಕೊಡೋಂಗಿಲ್ಲ. ಯಾಕಂದ್ರೆ ಅವ್ರದ್ದು ನಡಿಬೇಕಲ್ಲ, ದಂಧ ಅದ. ಮನುಷ್ಯ ದಂಧ ಯಾಕೆ ಹಾಕ್ತಾನೆ, ಏನಾರು ಒಂದಿಷ್ಟು ಏನೋ 4 ರೂಪಾಯಿ ಸಂಪಾದನೆ ಮಾಡಬೇಕು. ಆ್ಯಂಡ್ ಏನು ಸಮಥಿಂಗ್ ಅವೆಲ್ಲ ಇರ್ತಾವೆ. ದಂಧ ಮಾಡತ್ತಾರಂತಂದ್ಮೇಲೆ ಆಸೆ ಇರಲಾರ್ದು ಮಾಡ್ತಾರೆ. ಸೊ ಹಾಗಾಗಿ ನೋಡಿ ಬಂದೆ. ಅಲ್ಲಿಂದ ಸೂರತ್ದೇ ಮ್ಯಾನುಫ್ಯಾಕ್ಚರ್ಸ್ಗಳೆಲ್ಲ ಬರ್ತಾವೆ. ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೇ. ನಾವು ಅಂದ್ಕೊತೀವಿ, ನಾವು ಅಂದ್ಕೊಂಡಿದ್ದೇ ಬೇರೆ ಇರ್ತೈತಿ, ಅದು ಇರೋದೇ ಬೇರೆ ಇರ್ತೈತಿ. ಬಟ್ ದಂಧನೇ ಹಂಗಿರ್ತದೆ, ಏನೂ ಮಾಡೋಕ್ಕಾಗಂಗಿಲ್ಲ. ದಂಧದಾಗ ಕಾಂಪ್ರಮೈಸ್ ಇರೋಂಗಿಲ್ಲ. ಸೊ ಇಷ್ಟು ಗೊತ್ತೈತೆ. ನಾನು ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಒಬ್ಬೊಬ್ಬಕಿನ ಓಡಾಡಬಲ್ಲೆ ಅಂತಂದ್ರೆ ಏನಂತಂದ್ರೆ ಮೊದಲೇ ಗೈಡ್, ಯಾರ್ದಾರು ಒಬ್ಬರು ಗೈಡೆನ್ಸ್ ತೊಗೊಂಡಿರ್ಬೇಕು. ಇಲ್ಲಿಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂದ್ರೆ ಕರೆಕ್ಟ್ ಬರೋಕ್ಕಾಗ್ತೈತಿ. ಇಲ್ಲ ಹಿಂಗೆ ದುಬಕ್ಕನೆ ಹೋಗಿ ನಾನು ಏನೂ ಇರಲಾರ್ದೆ ಹೋಗಿ ಬರ್ತೀನಿ. ಫಸ್ಟ್ ಬರೋ ಟ್ರೈನಿಂದಲೇ ನನಗೆ ನಾಲೆಜ್ ಇರಬೇಕಲ್ಲ, ಎಷ್ಟು ಗಂಟೆಗೆ ಅದರ್ ಟ್ರೈನ್ ಅನ್ನೋದು ಅಂತೇಳಿ. ಯಾಕಂತಂದ್ರೆ 5 ತಾಸು 4-4.5 ತಾಸು ಜರ್ನಿ ಅದು. ಸೊ ಹಾಗಾಗಿ ನಾನೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಹೋಗಿದ್ದೆ. ಅದಕ್ಕೆ ನನಗೇನೂ ಕಷ್ಟ ಆಗಿಲ್ಲ. ಹೋದೆ, ಸೀದಾ ಇಳಿದ ಮಾರ್ಕೆಟ್ಗೆ ಹೋದೆ, ಎಲ್ಲ ನೋಡ್ಕೊಂಡು ಮತ್ತು ವಾಪಸ್ ಬಂದು. ಭಾಳ ಚಲೋ ಇತ್ತು ಜರ್ನಿ. ಆ್ಯಕ್ಚುಲಿ ಲೈಫ್ನಾಗ ಫಸ್ಟ್ ಟೈಮ್ ಸೋಲೋ ಜರ್ನಿ ಮಸ್ತ್ ಇತ್ತು. ಓಕೆ ಫ್ರೆಂಡ್ಸ್, ನನ್ನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೇನಪ್ಪ ಅಂತಂದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ. ಟಾಟಾ ಬಾಯ್, ಗುಡ್ ನೈಟ್, ಶುಭ ರಾತ್ರಿ.